ಹಲೋ ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉದ್ಯೋಗ ಟುಡೇ. ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಯಾದಗಿರಿ ಒಳಗೆ ಖಾಲಿ ಇರುವಂತಹ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಹುದ್ದೆಗಳಿಗೆ ಒಂದು ನೇಮಕಾತಿಯನ್ನು ಮಾಡೋಕ್ಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಅದ್ರ ಖಾಲಿ ಇರುವಂಥ ಹುದ್ದೆಗಳು ಎಷ್ಟು ಮತ್ತು ಅದಕ್ಕೆ ಕ್ವಾಲಿಫಿಕೇಷನ್ ಏನು ಮತ್ತು ಲಾಸ್ಟ್ ಡೇಟ್ ಯಾವಾಗೈತಿ ಅನ್ನೋದನ್ನು ಈ ಒಂದು ವಿಡಿಯೋ ಒಳಗೆ ನೋಡ್ಕೊಂಬರೋಣ ಬರ್ರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾವು ಮಾಡುವಂತಹ ವೀಡಿಯೋಗಳ ನಿಮ್ಗೆ ಅತಿ ವೇಗವಾಗಿ ತಲುಪ್ತವೆ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ಕೊಲಿಕ್ಕಂದ್ರೆ ವೀಡಿಯೋಗಳು ಸಜೆಷನ್ ಆಗಬೇಕಾದ್ರೆ ಲೇಟ್ ಆಗ್ತೈತಿ. ಮತ್ತು ಅವಾಗ ಅದ್ರದ್ದು ಅಪ್ಲಿಕೇಶನ್ ಲಾಸ್ಟ್ ಡೇಟು ಮುಗಿದು ಹೋಗ್ಬೋದು. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಒಂದು ಅಧಿಸೂಚನೆ ಏನಪ್ಪ ಅಂದರೆ ಯಾದಗಿರಿಯ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಒಂದು ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಹುದ್ದೆಗಳನ್ನ ಒಂದು ನೇಮಕಾತಿ ಮಾಡಿಕೊಳ್ಳೋಕೆ ಆದೇಶವನ್ನು ಹೊರಡಿಸಿದಾನೆ. ಮತ್ತು ಯಾವ್ಯಾವ ತಾಲೂಕಿನಾಗ ಖಾಲಿ ಅದಾವಂದ್ರೆ ಯಾದಗಿರಿ, ಸುರಪುರ ಮತ್ತು ಗುರುಮಿಟ್ಕಲ್ಲು, ನೆಕ್ಸ್ಟ್ ವಡೇಗೆರೆ, ಹುಣಸಗಿ ಮತ್ತು ಯಾದಗಿರಿ, ಹುಣಸಗಿ, ಗುರುಮಿಟ್ಕಲ್ಲು. ಮತ್ತು ಇಲ್ಲಿ ಖಾಲಿ ಇರುವಂತಹ ಒಂದು ಗ್ರಂಥಾಲಯ ಮತ್ತು ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳನ್ನ ನೇಮಕಾತಿಯನ್ನು ಮಾಡಿಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಇಲ್ಲಿ ನೀವು ನೋಡ್ಬೋದು, ಇವ ತಾಲೂಕಿನ ಹೆಸರು, ಇವ ಗ್ರಾಮ ಪಂಚಾಯತಿ ಹೆಸರು, ಮತ್ತಲ್ಲಿ ಹುದ್ದೆಗಳು ಖಾಲಿ ಆದಂತಹ ದಿನಾಂಕ. ಇದ್ರದ ಶೈಕ್ಷಣಿಕ ವಿದ್ಯಾರ್ಥಿನ ನೀವು ನೋಡೋದಂದ್ರೆ PUC ಪಾಸ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಮತ್ತು ಏನಿರ್ಬೇಕಪ್ಪ ಅಂತಂದ್ರೆ ನಿಮ್ದು ಲೈಬ್ರರಿ ಸೈನ್ಸ್ ಪದವಿಯನ್ನು ಪಡೆದಿರಬೇಕು. ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಮತ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರಂಗಿಲ್ಲ. ಇದ್ರೊಳಗೆ ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರಂಗಿಲ್ಲ. ಇದಕ್ಕೆ ಡೈರೆಕ್ಟ್ ಸೆಲೆಕ್ಷನ್ ಇರ್ತೈತಿ. ನೀವು ಇದ್ರೊಳಗೆ ಪಡೆದು ಸೆಕೆಂಡ್ PUCಯಲ್ಲಿ ಪಡೆದಿರುವಂತಹ ಮಾರ್ಕ್ಸ್ಗಳ ಮೇಲೆ ಒಂದು ಸೆಲೆಕ್ಷನ್ ಪ್ರೊಸೆಸ್ ನಡೀತೈತಿ. ನೀವೇನಾರು ಅತಿ ಹೆಚ್ಚು ಮಾರ್ಕ್ಸ್ ಪಡ್ಕೊಂಡಿರಂದ್ರೆ ಇದ್ರೊಳಗೆ ನೀವು ಅಪಾಯಿಂಟ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಮತ್ತು ಇದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಇಲ್ಲಿ ನೀವು ನೋಡ್ಬೋದು. ವಾಸಸ್ಥಳ, ಗ್ರಾಮ ಪಂಚಾಯತಿ, ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕ ಖಾಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಿವಾಸಿಯಾಗಿರತಕ್ಕದ್ದು. ಒಂದು ವೇಳೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂಥ ಅಭ್ಯರ್ಥಿಗಳು ಸಿಗಲಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ತಾಲೂಕು ವೈಸ್ ಒಳಗೆ ಅಂಥ ಅಭ್ಯರ್ಥಿಗಳು ಇದ್ರಂದ್ರೆ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ತಾಲೂಕು ಅಂಥೇಳಿ ಇಲ್ಲಿ ಮೆನ್ಷನ್ ಮಾಡಿದ್ರೆ. ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವು ನೋಡ್ಕೋಬೋದು. ಈ ತಾಲೂಕು ಒಳಗೆ ಏನಾದ್ರು ನೀವು ಇದ್ರಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಮತ್ತು ಇದ್ರದ ವಯೋಮಿತಿಯನ್ನು ನೀವು ನೋಡೋದಾತಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷಗಳ ಒಂದು ಗರಿಷ್ಠ ವಯೋಮಿತಿಯನ್ನು ಇಟ್ಟಾನ. ಮತ್ತು 2A 2B ಥರ್ಡ್ A ಥರ್ಡ್ B 43 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ 45 ವರ್ಷಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ಇಟ್ಟಿದ್ದಾನೆ. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇದಕ್ಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ 13/7/2026ರಿಂದ 27/7/2026 ಮಟ್ಟ ಇದಕ್ಕೆ ಕಾಲಾವಕಾಶ ಐತಿ. ಮತ್ತು ಯಾರ್ಯಾರು ಗ್ರಾಮ ಪಂಚಾಯತಿ ಒಳಗೆ ಕೆಲಸ ಮಾಡೋಕೆ ಇಷ್ಟಪಡ್ತಿರಲಿಲ್ಲ ಅವ್ರಿಗೊಂದು ಇದು ಬೆಸ್ಟ್ ಆಪರ್ಚುನಿಟಿ ಐತಿ. ಮತ್ತು ಅವರ ಕಂಪಲ್ಸರಿ ಯಾದಗಿರಿ ಒಳಗೆ ಇರಬೇಕು. ಅಂಥವ್ರಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಐತಿ. ಮತ್ತು ಅವು ಹೊರಗಿನ ಜಿಲ್ಲೆದವ್ರಿಗೆ ಅವಕಾಶ ಇಲ್ಲ. ಯಾದಗಿರಿ ಒಳಗೆ ಯಾರ್ಯಾರು ಇದಿರಲಿ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಈ ಒಂದು ಆಪರ್ಚುನಿಟಿಯನ್ನು ಸದುಪಯೋಗ ಪಡ್ಕೊರಿ. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ.